ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನಾನು ಫೆಬ್ರವರಿ 1 ಇಂದ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ನಿಮಗೆ ತುಂಬಾ ದಿನದಿಂದ ಅಪ್ಡೇಟ್ ಮಾಡ್ತಾನೆ ಇದೆ. ಫೈನಲಿ ಇವತ್ತು ಫೆಬ್ರವರಿ 1. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ವೇಟ್ ಇದ್ದೀರಾ, ಈಗ ಫೈನಲ್ ಆಗಿ ಎಷ್ಟು ರೀಚ್ ಆಗಿದ್ದೀನ ಅಂತೇಳಿ ಎಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನನ್ನ ಪ್ರೀ ಪ್ರೆಗ್ನೆನ್ಸಿ ವೇಟ್ ಎಷ್ಟಿತ್ತಲ್ಲ 57, ಅರೌಂಡ್ 57, 58 ಈ ರೇಂಜಲ್ಲೇ ಇರ್ತಿದೆ. 56, 57, ಸೊ ಸಮ್ಟೈಮ್ಸ್ 58. ಸೊ ಈ ರೇಂಜಿಗೆ ನಾನು ಮತ್ತೆ ವೇಟ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತೇಳಿ ಈ ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ವೇಟ್ ಲಾಸ್ ಜರ್ನಿ ಅಂದ್ರೆ 1 ದಿನ 2 ದಿನ 1 ವಾರದ ಕತೆ ಅಲ್ವಲ್ಲ. ಸೊ ಎಷ್ಟು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅಂತ ಈ ಚಾಲೆಂಜ್ ಅಲ್ಲಿ ನಾನು ಅನ್ಕೊಳ್ತಾ ಇಲ್ಲ. ನಂದು ಟಾರ್ಗೆಟ್ ಏನಿದೆ ಅಲ್ಲ 57, 56 ಈ ರೇಂಜಿಗೆ ಬರಬೇಕು. ಸೊ ಅಲ್ಲಿವರೆಗೂ ನಾನು ಈ ವೇಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಆಮೇಲೂ ಅಷ್ಟೇ ವೇಟ್ ಲಾಸ್ ಆದ್ಮೇಲೆ ವೇಟ್ನ ಮೇಂಟೈನ್ ಮಾಡೋದು ಹೇಗೆ ಅಂತಲೂ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ಹಂಗಿದ್ರೆ ಈ ಅಶ್ವಿನಿ ಗೀತಾಂಜಲಿ ಚಾನಲ್ ಏನಿದೆ ಅಲ್ಲ, ಫಿಟ್ ಆಗಿರಬೇಕು, ವೇಟ್ ಲಾಸ್ ಮಾಡಬೇಕು ಅಂದ್ಕೊಂಡವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ಇನ್ನು ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್, ನಿಮಗೆ ಯೂಸ್ ಆಗುವಂಥ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ 6 ವರ್ಷದ ಮಗಳಿದ್ದಾಳೆ ಆ್ಯಂಡ್ ಈಗ ಒಂದು 10 ತಿಂಗಳು ಪಾಪು ಇದೆ. ಇಬ್ಬರನ್ನು ಮ್ಯಾನೇಜ್ ಮಾಡಿಕೊಂಡು ನನಗೆ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯ ಮಾಡೋದಕ್ಕಾಗುತ್ತಲ್ಲ ಅಂದರೆ ಈ ವೇಟ್ ಲಾಸ್ನ ಆ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಸೊ ಯಾರೆಲ್ಲ ಬ್ರೆಸ್ಟ್ ಫೀಡ್ ಮದರ್ಸ್ ಇರ್ತಾರೆ, ಅದೇ ರೀತಿಯಾಗಿ ಏನು ವೇಟ್ ಲಾಸ್ ಮಾಡ್ಕೋಬೇಕು ಬಟ್ ಹೌಸ್ ವೈಫ್ ಇದ್ದೀವಿ ಮಾಡ್ಕೊಳಕ್ ಆಗ್ತಿಲ್ಲ ಅಂತಾರೋ, ಸೊ ಈ ಜರ್ನಿಯಿಂದ ನಿಮಗೆ ಐಡಿಯಾ ಸಿಗುತ್ತೆ ಸೊ ದಟ್ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ. ಸೊ ಬನ್ನಿ ಈಗ ಡೇ 1 ಅಲ್ಲಿ ನಾನು ಏನು ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಈ ಡಯಟ್ನ ನಾನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ವೇಟ್ ಎಷ್ಟಿದೆ ಅಂತೇಳಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ. ವೇಟ್ ಎಷ್ಟಿದೆ ನೋಡಿ. 67.7 ನೋಡಿದ್ರಾ? ಲಾಸ್ಟ್ ಟೈಮ್ ಎಷ್ಟಿತ್ತು? 70 ಇತ್ತು. ಅಂಡ್ ಇನ್ನೂ ಒಂದೇನು ಗೊತ್ತಾ, ಈ ವೇಟ್ ಲಾಸ್ ಜರ್ನಿಯಲ್ಲಿ ನಾನೊಬ್ಳೇ ಮಾಡ್ತಿಲ್ಲ, ಇವರು ಜಾಯಿನ್ ಆಗ್ತಾ ಇದ್ದಾರೆ. ಜಾಯಿನ್ ಆಗಿ ಎಷ್ಟು ವೇಟ್ ರೆಡ್ಯೂಸ್ ಮಾಡ್ತಾರೋ ನೋಡೋಣಂತೆ. ಏನು ತಿಂತಿದ್ದಿ? ಎಷ್ಟು ವೇಟ್ ಇದೆ ನಿಮ್ಮದು? ಸೊ ನನ್ನ ವೇಟು ಇವ್ರ ವೇಟು ಒಟ್ಟೊಟ್ಟಿಗೆ ಎಷ್ಟೆಷ್ಟು ಕಡಿಮೆ ಆಗುತ್ತೆ ಅಂತ ತೋರಿಸಿ. 106 ರೀ, 106.4. ಈ ಸಲ ಅಲ್ಲ, ಲಾಸ್ಟ್ ಟೈಮು ವೇಟ್ ರೆಡ್ಯೂಸ್ 10 kgs ವೇಟ್ ರೆಡ್ಯೂಸ್ ಮಾಡಿಕೊಂಡು ಅದನ್ನೇ ಮೇಂಟೈನ್ ಮಾಡೋದು ಬಿಟ್ಟು ಮತ್ತೆ ಆಗ ನಾನು ಪ್ರೆಗ್ನೆಂಟ್ ಆಗಿಬಿಟ್ನಲ್ಲ. ಸೊ ಮತ್ತೆ ಮಾಡ್ಕೊಡೋದಕ್ಕೇನೋ ಆಗೇ ಇರಲಿಲ್ಲ ಅವ್ರಿಗೆ, ಅವರು ಮೇಂಟೈನ್ ಮಾಡಲಿಲ್ಲ. ಎಷ್ಟು ಕಷ್ಟಪಟ್ಟು ರೆಡ್ಯೂಸ್ ಮಾಡಿ ಅದನ್ನ ಮೇಂಟೈನ್ ಮಾಡಬೇಕು. ನೋಡೋಣ ಈ ಸರಿ ಏನು ಮಾಡ್ತೀನಿ. ಏನು ಮಾಡ್ತೀನಿ ಇದೆಲ್ಲ ಮಾಡ್ತೀವಿ. ಆ್ಯಂಡ್ ಈಗ ಬಂದ್ಬಿಟ್ಟು ನಾನು ನಂದು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಟಾಕ್ಸ್ ಡ್ರಿಂಕ್ ತುಂಬಾ ಒಳ್ಳೆಯದು ಆ್ಯಂಡ್ ನಾನು ಏನೇನು ತೊಗೊಳ್ತೀನಿ ಪರ್ಟಿಕ್ಯುಲರ್ ಆಗಿ, ಸೊ ಏನಕ್ಕೆ ಬೆನಿಫಿಟ್ ಅದು ಅನ್ನೋದು ನಾನು ಎಲ್ಲ ತಿಳಿಸ್ತೀನಿ ನಿಮಗೆ. ಸೊ ಫಸ್ಟು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇನ್ನೂ ಏನು ತೊಗೊಂಡಿಲ್ಲ ನಾನು. ಫಸ್ಟ್ ಡಿಟಾಕ್ಸ್ ಡ್ರಿಂಕಿಂದನೇ ಸ್ಟಾರ್ಟ್ ಮಾಡೋಣ, ಇಲ್ಲಾಂದರೆ ವೇಟ್ ಲಾಸ್ ಡ್ರಿಂಕ್ ಆದರೂ ತೊಗೊಳ್ಬೋದು ನೀವು. ಬನ್ನಿ ಈ ಡಿಟಾಕ್ಸ್ ಡ್ರಿಂಕ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಒಂದು ಡಿಟಾಕ್ಸ್ ಜ್ಯೂಸಿಂದ ದಿನನ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 4 ಟೇಬಲ್ ಸ್ಪೂನಷ್ಟು ದಾಳಿಂಬ್ರೆ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 2 ಇಂಚಷ್ಟು ಹಸಿ ಶುಂಠಿ ಆ್ಯಂಡ್ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಬೇಕಾಗುತ್ತೆ. ಇವೆಲ್ಲನೂ ಅಷ್ಟೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಡೈರೆಕ್ಟಾಗಿ ಹಾಗೆ ಕುಡಿಬೋದು, ಇಲ್ಲ ಅಂತಂದರೆ ಸ್ಟ್ರೈನ್ ಮಾಡಿ ಆದರೂ ತೊಗೊಳ್ಬೋದು. ಮೇನ್ ಕಾನ್ಸೆಪ್ಟ್ ಏನು ಅಂತಂದರೆ ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ, ಜ್ಯೂಸಸ್ ಅನ್ಬೋದು, ಡಿಟಾಕ್ಸ್ ಡ್ರಿಂಕ್ ಅನ್ಬೋದು, ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮದು ಬ್ಲಡ್ ಪ್ಯೂರಿಫೈ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಕೆಲವ್ರಿಗೆ ಡೌಟ್ ಇರ್ಬೋದು, ನಾವು ಈ ಬೀಟ್ರೂಟ್ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು ಹಾಗೆ ರಾ ಆಗೇ ತಿನ್ಬೋದಲ್ಲ, ಏನಕ್ಕೆ ಜ್ಯೂಸ್ ಮಾಡ್ಕೊಂಡು ತೊಗೊಳ್ಳೋದು ಅಂತ. ಸೊ ಕಾನ್ಸೆಪ್ಟ್ ಏನು ಅಂತಂದರೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ನಾವು ಹಾಗೆ ತಿಂದಾಗ ಅದರಲ್ಲಿರೋವಂಥ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಅದೇ ನಾವು ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಜ್ಯೂಸ್ ಮಾಡಿಕೊಂಡು ತೊಗೊಂಡಾಗ ಏನಾಗುತ್ತೆ ಅಂದರೆ ಕ್ವಿಕ್ಕಾಗಿ ಎಲ್ಲ ನ್ಯೂಟ್ರಿಯೆಂಟ್ಸು, ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಹಾಗಾಗಿನೇ ಮಾರ್ನಿಂಗ್ ಟೈಮಲ್ಲಿ, ಎಸ್ಪೆಷಲಿ ಮಿಡ್ ಮಾರ್ನಿಂಗು ಮಾರ್ನಿಂಗ್ ಟೈಮಲ್ಲಿ
ನೀವು ಈ ಯಾವುದಾದ್ರೂ ಒಂದು ಡಿಟಾಕ್ಸ್ ಜ್ಯೂಸ್ನ ತೊಗೊಳ್ಳೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್. ಮೇಯ್ನಾಗಿ ಈ ಡಿಟಾಕ್ಸ್ ಜ್ಯೂಸ್ನ ತೊಗೊಳ್ಳೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಬೀಟ್ರೂಟಲ್ಲಿರೋ ಅಂಥ ಏನು ವಿಟಮಿನ್ ಸಿ ಇಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಆ್ಯಂಡ್ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಮೇಯ್ನಾಗಿ ಲಿವರ್ನ ಇದು ಕ್ಲೆನ್ಸ್ ಮಾಡುತ್ತೆ. ಹಾಗೆ ದಾಳಿಂಬೆ ಮತ್ತು ಹಸಿ ಶುಂಠಿಯಲ್ಲಿ ತುಂಬ ಲೋ ಕ್ಯಾಲರಿ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಏನು ಜೀರ್ಣಕ್ರಿಯೆ ಇದೆಯಲ್ಲ ತುಂಬ ಸಕ್ರಿಯವಾಗಿ ಸ್ಟಾರ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಇದೇ ಡಿಟಾಕ್ಸ್ ಜ್ಯೂಸ್ನ ನೀವು ತೊಗೋಬೇಕು ಅಂತ ಏನೂ ಇಲ್ಲ. ನಾನು ಆಲ್ರೆಡಿ ತುಂಬ ಡಿಟಾಕ್ಸ್ ಜ್ಯೂಸಸ್ನ ತೋರಿಸಿದ್ದೀನಿ ನನ್ನ ಹಳೆಯ ವೀಡಿಯೋಸಲ್ಲೆಲ್ಲ. ಕೆಲವು ಡಿಟಾಕ್ಸ್ ಜ್ಯೂಸ್ಗಳಿಂದು ಲಿಂಕ್ಸ್ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಈ ಡಿಟಾಕ್ಸ್ ಡ್ರಿಂಕು ಅಷ್ಟೊಂದು ಇಷ್ಟ ಆಗದೆ ಇರ್ಬೋದು, ಬಟ್ ಹೆಲ್ತ್ ವೈಸ್ ನೋಡಿಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ಹಾಗಾಗಿನೇ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕುಡಿಯೋದಕ್ಕೆ ಇಷ್ಟ ಆಗದೆ ಇರ್ಬೋದು. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ನೋಡಿ ನಾನಿಲ್ಲಿ ಅದೇ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಒಂದು ಸಿಪ್ನ ತೊಗೊಳ್ತಾ ಇದ್ದೀನಿ. ಸೊ ಇದೇ ಥರ ನೀವೂ ಏನಾದರೂ ಬೇರೆ ಕೆಲಸ ಮಾಡಿಕೊಂಡು ತೊಗೋಬೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಈ ಥರ ಡಿಟಾಕ್ಸ್ ಜ್ಯೂಸಸ್ನೆಲ್ಲ ಕುಡಿತಾ ಇದ್ದೀವಿ ಅನ್ನೋ ಫೀಲ್ ಬರೋದಿಲ್ಲ. ಒಂದ್ಸರಿ ಈ ಟಿಪ್ನ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಮೊಳಕೆ ಬರೆಸಿರೋ ಅಂಥ ಕಾಳುಗಳದ್ದು ಸಲಾಡ್ ತೊಗೊಳ್ತಾ ಇದ್ದೀನಿ. ಹೆಸರು ಕಾಳಲ್ಲಿ ನಮಗೆ ತುಂಬಾ ಪ್ರೋಟೀನ್ ಸಿಗುತ್ತೆ. ಅದು ಬೇರೆ ಈ ಥರ ಮೊಳಕೆ ಬರೆಸಿ ತೊಗೊಳ್ಳೋ ಅಂಥ ಹೆಸರು ಕಾಳುಗಳೇನಿರುತ್ತಲ್ಲ, ಸೊ ಸ್ಪ್ರೌಟೆಡ್ ಕಾಳುಗಳನ್ನ ತೊಗೊಳ್ಳೋದ್ರಿಂದ ಅದರದ್ದು ಪ್ರೋಟೀನ್ ತುಂಬ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿನೇ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ ಈ ಸಲಾಡು. ಆ್ಯಂಡ್ ಕ್ವಾಂಟಿಟಿನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಹೊಟ್ಟೆ ತುಂಬೋ ಅಷ್ಟು. ಹೆಸರು ಕಾಳಿಗೆ ಸ್ವಲ್ಪ ನಾನು ಕಡಲೆಕಾಳು, ಅದನ್ನು ಅಷ್ಟೇ ಮೊಳಕೆ ಬರೆಸಿರೋವಂಥ ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುರಿದಿರೋ ಅಂಥ ಕ್ಯಾರೆಟು, ಸೌತೆಕಾಯಿ, ಆ್ಯಂಡ್ ನಿಮಗೆ ಯಾವ ರೀತಿಯಾಗಿ ಈ ಸಲಾಡ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತಲ್ಲ, ಅಂದರೆ ನಿಮಗೆ ಬೇಕಾಗಿರೋ ಫ್ರೂಟ್ಸ್ ಬೇಕಿದ್ದರೂ ಹಾಕ್ಕೊಳ್ಬೋದು, ಅಥವಾ ಶೇಂಗಾ ಬೀಜ, ನಟ್ಸು, ಡ್ರೈ ಫ್ರೂಟ್ಸ್ ಆ ಥರದನ್ನ ಯೂಸ್ ಮಾಡಿಕೊಂಡು ಈ ಸಲಾಡ್ನ ಪ್ರಿಪೇರ್ ಮಾಡ್ಕೋಬೋದು. ನನಗೆ ಯಾವ ಥರ ಈಸಿ ವೇಯಲ್ಲಾಗುತ್ತಲ್ಲ, ಮನೇಲಿರೋ ಅಂಥ ನಮ್ಮ ಮನೇಲಿ ಯಾವ ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನು ಬೇಸ್ ಮಾಡಿಕೊಂಡು ನಾನು ಈ ಸಲಾಡ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಈ ಥರ ತುಂಬ ಹಸಿದು ತಿನ್ನೋದಕ್ಕಾಗೋದಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಸ್ಟೀಮ್ ಕುಕ್ ಮಾಡ್ಕೋಬೋದು. ಈ ಹೆಸರು ಕಾಳನ್ನವನ್ನೆಲ್ಲ ನೀವು ಇಡ್ಲಿ ಪಾತ್ರೆಯಲ್ಲಿ ಅಥವಾ ಸ್ಟೀಮರ್ ಇತ್ತು ಅಂತಂದರೆ ಅದರಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಿಕೊಂಡು ಸಲಾಡ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನನಗೆ ಈ ರೀತಿಯಾಗೆಲ್ಲ ತಿನ್ನೋದಕ್ಕೆ ತುಂಬಾ ಇಷ್ಟ, ರಾ ಫುಡ್ನೆಲ್ಲ. ಈಗ ನನ್ನ ಬ್ರೇಕ್ಫಾಸ್ಟ್ಗೆ ಸಲಾಡಲ್ಲಿ ಅರ್ಧ ತೊಗೊಂಡ್ಬಿಟ್ಟು ಅದರ ಮೇಲೆ ಸ್ವಲ್ಪ ದಾಳಿಂಬೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಬೇಕಿದ್ದರೆ ನೀವು ಹುರಿದಿರೋಂಥ ಶೇಂಗಾ ಬೀಜನೂ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಒಂದು ಪಾರ್ಲೆ ಹಣ್ಣನ್ನ ತೊಗೊಳ್ತಾ ಇದ್ದೀನಿ, ಗಾವಾ ಫ್ರೂಟು. ಸೊ ನಿಮಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೋ ತೊಗೊಳ್ಬೋದು. ಇದು ಬಂದುಬಿಟ್ಟು ನಾನು ಫಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ತೊಗೊಂಡಿರೋ ಅಂಥದ್ದು. ತುಂಬ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ತುಂಬ ಹೆಲ್ದಿ ತಿಂದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಇದರಲ್ಲಿ ನಾವು ತೊಗೊಂಡಿರೋದ್ರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಫೈಬರ್ ಸಿಗುತ್ತೆ. ಹಾಗೆ ಸೀಡ್ಸ್ನೆಲ್ಲ ಯೂಸ್ ಮಾಡಿರೋದ್ರಿಂದ ನಮಗೆ ತುಂಬಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಇದರಿಂದ. ಹಾಗಾಗಿ ಈಸಿ ವೇಯಲ್ಲಿ ಈ ರೀತಿಯಾಗಿ ನಾವು ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡು ತೊಗೊಳ್ಬೋದು. ನನ್ನ ಬ್ರೇಕ್ಫಾಸ್ಟ್ನ ಇಲ್ಲಿ ಲಡ್ಡು ಜೊತೆ ಎಂಜಾಯ್ ಮಾಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ಈಗ ಮಧ್ಯಾಹ್ನದ ಲಂಚ್ಗೆ ನಾನು ಚಪ್ಪರದ ಅವರೆಕಾಳು ಅಂತ ಹೇಳ್ತೀವಲ್ಲ, ಚವಳಂಬ್ರಿಕಾಯಿ ಅಂತಲೂ ಹೇಳ್ತಾರೆ ಅಂದ್ಕೊಳ್ತೀನಿ, ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ. ಎಲ್ಲ ಪಲ್ಯಗಳನ್ನೂ ಅಷ್ಟೇ ನಾನು ಯಾವಾಗಲೂ ಒಂದೇ ಥರ ಮಾಡೋದಿಲ್ಲ, ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಫಸ್ಟಿಲ್ಲಿ ನಾನು ಒಂದು ಪ್ಯಾನಲ್ಲಿ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ಈ ಪಲ್ಯನ ಕೆಲವೊಬ್ಬರು ಮಸಾಲೆ ಹಾಕಿನೂ, ಕೊಬ್ಬರಿ ಮಸಾಲೆ ಹಾಕಿನೂ ಮಾಡ್ಕೊಳ್ತಾರೆ. ಆ ಥರದ್ದು ಚೆನ್ನಾಗಿರುತ್ತೆ. ಬಟ್ ನಾನು ಸಿಂಪಲ್ಲಾಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲಾರ್ದಂಗೆ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ನಮ್ಮ ಹೆಲ್ತ್ ವೈಸ್ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡೋವಂಥದ್ದು. ಯಾಕಂದರೆ ಇದರಲ್ಲಿ ನಮಗೆ ಫೈಬರ್ ಹೆಚ್ಚಾಗಿ ಸಿಗುತ್ತೆ. ನಾನು ಈ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ, ಇದನ್ನು ತೊಗೊಳ್ತಾ ಇದ್ದೀನಿ ಅಂದರೆ ನೀವು ಇದೇ ತೊಗೊಳ್ಬೇಕಂತ ಏನೂ ಇಲ್ಲ. ಜಸ್ಟ್ ನಾನೇನು ತೊಗೊಳ್ತೀನಲ್ಲ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಮನೆಯಲ್ಲಿ ಏನು ಅವೈಲಬಲ್ ಇರುತ್ತೋ ಅದನ್ನು ಮಾಡ್ಕೋಬೋದು. ಈ ತರಕಾರಿ ಪಲ್ಯ ಬದಲು ಬೇರೆ ತರಕಾರಿ ಪಲ್ಯ ಆದರೂ ತೊಗೋಬೋದು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಆದಷ್ಟು ಎಣ್ಣೆನ ಕಡಿಮೆ ಬಳಸಬೇಕು. ಆವಾಗ ಮಾತ್ರ ನಮಗೆ
ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಎಷ್ಟೇ ಒಳ್ಳೆ ತರಕಾರಿ ತೊಗೊಂಡ್ರು ಅದರಲ್ಲಿ ಹೆಚ್ಚಾಗಿ ಆಯಿಲ್ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ಎಕ್ಸ್ಟ್ರಾ ಕ್ಯಾಲೋರೀಸ್ನ ತೊಗೊಂಡಂಗೆ ಆಗಿಬಿಡುತ್ತೆ. ಸೊ ಕ್ಯಾಲೋರೀಸ್ನ ಬರ್ನ್ ಮಾಡೋದು ಅಂತಂದರೆ ತುಂಬಾ ಕಷ್ಟ. ಎಷ್ಟೊಂದು ವಾಕಿಂಗ್, ಎಷ್ಟೊಂದು ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಕ್ಯಾಲೋರೀಸ್ನ ಸ್ವಲ್ಪ ಮಟ್ಟಿಗೆ ಬರ್ನ್ ಮಾಡ್ಬೋದು. ಹಾಗಾಗಿನೇ ನಾವು ತೊಗೊಳ್ಳೋವಂಥ ಕೆಲವೊಂದು ಚಿಕ್ಕ ಪುಟ್ಟ ಅನಿಸ್ಬೋದು, ಆಯಿಲ್ ಆಗಿರ್ಬೋದು, ಈ ಥರ ಶುಗರ್ ಐಟಮ್ಸು ಅವೆಲ್ಲ ಸ್ವಲ್ಪ ತಿಂದೀವಿ ಅಂತ ಅಂದ್ಕೊಳ್ತೀವಿ, ಆದ್ರೂ ಅದರಲ್ಲಿ ತುಂಬಾ ಕ್ಯಾಲರೀಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡೋದಿಲ್ಲ ಅಂಥ ಫುಡ್ ಐಟಮ್ಸು. ಆ್ಯಂಡ್ ಇಲ್ಲಿ ನೋಡಿ ಈ ಪಲ್ಯನ ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ, ಕೊನೆಯದಾಗಿ ಸ್ವಲ್ಪ ಹಸಿ ಕೊಬ್ಬರಿನ, ತುರಿದಿರೋವಂಥ ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಆಯಿಲ್ನ ಕಡಿಮೆ ಬಳಸ್ಕೊಂಡು ನಾವು ಮಾಡ್ಕೊಂಡಿರೋವಂಥ ಪಲ್ಯಗಳನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೋದು ಕ್ವಾಂಟಿಟಿ. ಸೊ ಅಷ್ಟೇ ತೊಗೋಬೇಕು, ಇಷ್ಟೇ ತೊಗೋಬೇಕು ಅಂತ ಏನೂ ಇರೋದಿಲ್ಲ. ಹಾಗಾಗಿನೇ ಆದಷ್ಟು ನೀವು ಕಡಿಮೆ ಆಯಿಲ್ನ ಬಳಸಿ. ಇಲ್ಲಿ ನೋಡಿ ನಾನು ಮಧ್ಯಾಹ್ನ ಊಟಕ್ಕೆ 2 ಸಜ್ಜೆ ರೊಟ್ಟಿನ ತೊಗೊಂಡಿದ್ದೀನಿ. ಈ ಸಜ್ಜೆ ರೊಟ್ಟಿ ಯಾವ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಬರೀ ಸಜ್ಜೆ ಅಲ್ಲ, ಸಜ್ಜೆಯಲ್ಲಿ ನಾನು ಓಟ್ಸ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಮಿಲ್ಲಿಗೆ ಹಾಕ್ಸಿದ್ದೆ. ಅದನ್ನೇ ನಾನು ಮಧ್ಯಾಹ್ನ 2 ಸಜ್ಜೆ ರೊಟ್ಟಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಳ್ಳು ಹಚ್ಚಿರೋದು ಆ್ಯಂಡ್ ಸ್ವಲ್ಪ ಸಲಾಡ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೂ ನಿಮಗೆ ಹೊಟ್ಟೆ ಏನಾದರೂ ಹಶ್ವಾಗ್ತಾ ಇದೆ ತಿಂದ್ರೂ ಅಂತಂದರೆ ಏನು ಮಾಡ್ಬೋದು ಅಂದರೆ ತಿಳಿ ಮಜ್ಜಿಗೆ, ನೋಡಿ ಎಷ್ಟು ತಿಳಿಯಾಗಿದೆ ಈ ಮಜ್ಜಿಗೆ, ಆ ಥರ ತಿಳಿ ಮಜ್ಜಿಗೆನ 1 ಗ್ಲಾಸಷ್ಟು ಮಧ್ಯಾಹ್ನ ಟೈಮಲ್ಲಿ ತೊಗೊಳ್ಬೋದು. ನಾನು ಈ ರೀತಿಯಾಗಿ ನಂದು ಮಧ್ಯಾಹ್ನ ಊಟನ ಮುಗಿಸ್ಕೊಂಡಿದ್ದೀನಿ. ನೀವು ಜೋಳದ ರೊಟ್ಟಿ ತೊಗೊಳ್ಬೋದು ಅಥವಾ ಏನಾದರೂ ಮುದ್ದೆ ಬೇಕಿದ್ದರೂ ತೊಗೋಬೋದು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಆದಷ್ಟು ಸ್ವಲ್ಪ ವೈಟ್ ರೈಸ್ನ ಕಡಿಮೆ ತೊಗೊಳ್ಬೇಕು. ಕಡಿಮೆ ಅಂದರೆ ತೊಗೊಳ್ಳೇಬೇಕು, ಮನೆಯಲ್ಲಿ ಬೇರೆ ಏನೂ ಆಪ್ಷನ್ ಇಲ್ಲ ಅಂದಾಗ ಮಾತ್ರ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ರೊಟ್ಟಿ ಅಥವಾ ಮಲ್ಟಿಗ್ರೇನ್ ಚಪಾತಿ, ಸಜ್ಜೆ ರೊಟ್ಟಿ ಈ ಥರದನ್ನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನೀವು ನೋಡಿರೋ ಹಾಗೆ ನಾನು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿದ್ದೆ. ಸ್ಟಾರ್ಟಿಂಗಲ್ಲ, ಜಾಸ್ತಿ ಇಲ್ಲ, ಒಂದು ಹಾಫ್ ಆನ್ ಅವರ್ ಅಷ್ಟು ವಾಕಿಂಗ್ ಮಾಡಿದ್ದೀನಿ. ಆ್ಯಂಡ್ ನಾನೇನೇನು ಇನ್ಕ್ಲೂಡ್ ಮಾಡ್ಕೊಳ್ತೀನಲ್ಲ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸದ್ಯದ ಮಟ್ಟಿಗೆ ವರ್ಕೌಟ್ಸ್ ಏನೂ ಮಾಡಿಲ್ಲ, ನಾನು ವಾಕಿಂಗ್ ಅಷ್ಟೇ ಮಾಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟು ಡಿನ್ನರ್ಗೆ ನಾನಿಲ್ಲಿ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಮಧ್ಯಾಹ್ನದ್ದೇ ಹೆವಿ ಆಗಿತ್ತು, 2 ಸಜ್ಜೆ ರೊಟ್ಟಿ ತಿಂದಿದ್ದೆ. ಸೊ ಹಾಗಾಗಿ ಏನು ಹೊಟ್ಟೆ ಹಶ್ವಾಗಿರಲಿಲ್ಲ. ಸೊ ನೈಟ್ಗೆ ನಾನು ಸಿಂಪಲ್ಲಾಗಿ ಒಂದು ಸಲಾಡ್ ಥರ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಕುಂಬಳಕಾಯಿ ಇತ್ತು ಮನೆಯಲ್ಲಿ, ಪಂಪ್ಕಿನ್ ಅಂತ ಹೇಳ್ತೀವಲ್ಲ, ಇವನ್ ಇದನ್ನು ಮಾಡಿಕೊಂಡ್ರೆ ಲಡ್ಡುಗೂ ಕೊಡ್ಬೋದು ಪ್ಯೂರಿ ಥರ ಅಂದ್ಕೊಂಡ್ಬಿಟ್ಟು ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೇಯ್ನಾಗಿ ಈ ಕುಂಬಳಕಾಯಲ್ಲಿ ನಮಗೆ ತುಂಬ ಲೋ ಕ್ಯಾಲರಿ ಇರುತ್ತೆ. ಹಾಗಾಗಿನೇ ನಾವು ಹೊಟ್ಟೆ ತುಂಬ ಅಷ್ಟು ತಿನ್ಬೋದು. ಇದನ್ನು ಪ್ರಾಬ್ಲಮ್ ಏನೂ ಆಗೋಲ್ಲ ವೆಯ್ಟ್ ಲಾಸ್ಗೆ. ನಿಮಗೆ ಸಲಾಡ್ ತೊಗೊಳ್ಳೋದು ಇಷ್ಟ ಆಗಲ್ಲ ಅಂತಂದರೆ ಇದರಿಂದ ನೀವು ಸೂಪನ್ನು ಮಾಡ್ಕೋಬೋದು. ಸೂಪ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನ ನಾನು ಆಲ್ರೆಡಿ ವೀಡಿಯೋಸಲ್ಲಿ, ಹಳೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಲಿಂಕ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ನೋಡಿ. ನಾನು ಈ ಕುಂಬಳಕಾಯಿನ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನಾನು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇಲ್ಲ. ಸೊ ಆದಷ್ಟು ಸ್ಟೀಮ್ಡ್ ಫುಡ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ಜಸ್ಟ್ ಒಂದು 10 ಮಿನಿಟ್ಸ್ ಸಾಕಾಗುತ್ತೆ. ನಿಮ್ಮ ಹತ್ರ ಈ ಥರ ಸ್ಟೀಮ್ ಮಾಡೋದಕ್ಕೆ ಇಲ್ಲ ಅಂತಂದರೆ ಇಡ್ಲಿ ಪಾತ್ರೆ ಇರುತ್ತಲ್ಲ, ಸೊ ಅದರಲ್ಲಿ ನೀವು ಕಟ್ ಮಾಡಿಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿ ಕುದ್ಬಿಡುತ್ತೆ. ನಾನು ಸ್ಟೀಮ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ತಣ್ಣಗಾಗಲಿ ಅಂತ. ಆ್ಯಂಡ್ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಎಳ್ಳು ತೊಗೋಬೋದು. ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ನಾವು ಸ್ಟೀಮ್ ಮಾಡ್ಕೊಂಡಿರೋವಂಥ ಕುಂಬಳಕಾಯಿನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಬ್ಬರಿಗೆ ನಾನು ಕ್ವಾಂಟಿಟಿ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ಇದಕ್ಕೆ ನಾವು ಮೊದಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಹುರಿದಿಟ್ಕೊಂಡಿರೋವಂಥ ಎಳ್ಳಿಗೆ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆಪ್ಷನಲ್ಲು, ನಿಮಗೆ ಏನು ನಾನು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಡ್ರೆಸ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸಲಾಡ್ಗೆ ಅಷ್ಟೇ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ಮಾಡ್ಕೊಳ್ಳೇಬೇಕಂತ ಏನಿಲ್ಲ. ನೋಡಿ, ಸ್ವಲ್ಪ ನೀರು, ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಬಟ್ ಸ್ವಲ್ಪ ನೀರಾಯ್ತಿದು ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದ್ರ ಮೇಲೆ ಕೊನೆಯದಾಗಿ ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಏನಾದರೂ ನಟ್ಸ್ ಆ ಥರ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಕ್ಯಾರೆಟ್ ತುರಿ ಆ ಥರ. ಸೊ ನಿಮಗಿಷ್ಟ ಬರೋ ಥರ ನಾವು ಈ ಏನು ಕುಂಬಳಕಾಯಿದು ಪಂಪ್ಕಿನ್ದು ಸಲಾಡ್ನ ರೆಡಿ ಮಾಡ್ಕೋಬೋದು. ಅಥವಾ ಇದನ್ನು ನೀವು
ಸೂಪ್ ಆದರೂ ತೊಗೊಳ್ಬೋದು. ಸೊ ಇದು ಬಂದುಬಿಟ್ಟು ನಾನು ಡಿನ್ನರ್ಗೆ ತೊಗೊಂಡಿರೋದು. ಮನೇಲಿ ಇತ್ತು ಅಂತೇಳ್ಬಿಟ್ಟು ಈ ಕುಂಬಳಕಾಯಿ ಸಲಾಡ್ನ ತೊಗೊಂಡಿರೋದು. ನಿಮ್ಮ ಮನೆಯಲ್ಲಿ ಏನು ಅವೈಲಬಲ್ ಇರುತ್ತಲ್ಲ ಅದನ್ನು ತೊಗೋಬೋದು. ಇಲ್ಲ ನಮಗೆ ಈ ಥರ ಎಲ್ಲ ತೊಗೊಳೋದಕ್ಕಾಗೋದಿಲ್ಲ ಅಂತಂದರೆ ನೀವು ಒಂದು ರೊಟ್ಟಿ ತೊಗೋಬೋದು, ಅಥವಾ ಏನಾದರೂ ಇಡ್ಲಿ ಇತ್ತು ಅಂದರೆ ಇಡ್ಲಿ ತೊಗೋಬೋದು. ಆ ಥರ ತುಂಬ ಲೈಟಾಗಿರೋ ಅಂಥದ್ದನ್ನ ತೊಗೊಳ್ಳಿ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಫಸ್ಟ್ ಡೇ ಏನೇನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.